ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಗೂಡ್ಸ್ ವಾಹನಗಳಿಗೆ HSRP ನಂಬರ್ ಪ್ಲೇಟ್ಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಬಳಿ ಗೂಡ್ಸ್ ಆಟೋ, ಗೂಡ್ಸ್ ವೆಹಿಕಲ್ಲು ಇಲ್ಲ ಟ್ರಕ್ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನೀವೆಲ್ಲ ನೋಡ್ಬೋದಾದರೆ HSRP ನಂಬರ್ ಪ್ಲೇಟ್ಗೆ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಆನ್ಲೈನಲ್ಲಿ ಯಾವ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು, ಯಾವ ಡೀಟೇಲ್ ಫಿಲ್ ಮಾಡಬೇಕು, HSRP ಪ್ಲೇಟ್ಗೆ ಅಮೌಂಟ್ ಎಷ್ಟಾಗುತ್ತೆ, ಅಪಾಯಿಂಟ್ಮೆಂಟ್ ಹೀಗೆ ಬುಕ್ ಮಾಡೋದು ಎಷ್ಟು ದಿನದಲ್ಲಿ ನಂಬರ್ ಪ್ಲೇಟ್ ಸಿಗುತ್ತೆ, ಈ ಪ್ರತಿಯೊಂದು ಸ್ಟೆಪ್ಪು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಒತ್ತಿ ಅಂತ ಹೇಳ್ತಾ ಬನ್ನಿ. ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ನೋಡೋಣ. ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ, HSRP ನಂಬರ್ ಪ್ಲೇಟ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಈ ಥರ ಲಿಂಕ್ ಓಪನ್ ಆಗುತ್ತೆ. ಫಸ್ಟ್ ಒಂದು ನೋಡ್ತಾ ಇದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಕರ್ನಾಟಕ ಅಂತ ಇದೆ, ಇಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ HSRP ಬುಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕ್ಲಿಕ್ ಇಯರ್ ಟು HSRP ಬುಕ್ಕಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಹೊಸ ವೆಬ್ಸೈಟ್ ಕೇಳ್ತಾ ಇದೆ. ಓಕೆ ಅಂತ ಕೊಡಿ, ಹೊಸ ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟಾಗಿ HSRP ನಂಬರ್ ಪ್ಲೇಟ್ ಅಂತ ಏನು ಅಂತ ತಿಳ್ಕೊಳ್ಳೋದಾದರೆ ಹೈ ಸೆಕ್ಯೂರಿಟೀಸ್ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಅಂದ್ಬಿಟ್ಟು ಇದು ಸರ್ಕಾರದಿಂದ ಕಂಪಲ್ಸರಿ ಮಾಡಿಸ್ಲೇಬೇಕಾಗತ್ತೆ. ಯಾರೆಲ್ಲ 2019ಕ್ಕಿಂತ ಮುಂಚೆ ನೀವು ಪರ್ಚೇಸ್ ಮಾಡಿದ್ದೀರಲ್ಲ ಗಾಡಿ, ಅದಕ್ಕೆಲ್ಲ ಹಾಕ್ಲೇಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ ನೇಮ್ನ ಹಾಕ್ಕೊಳ್ಳಿ. ಯಾರ್ದು ಗಾಡಿ ಇರುತ್ತಲ್ಲ ಅವ್ರದ್ದು ಆರ್.ಸಿ ಕಾರ್ಡ್ ನಂಬರ್ ತೊಗೊಂಡು ಇಟ್ಕೊಂಡು ಅವರ ಫುಲ್ ನೇಮ್ನ ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಮೇಲ್ ID ಹಾಕ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತದೆ, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಯಾವ ಸ್ಟೇಟು ಯಾವ ಡಿಸ್ಟಿಕ್ ಅಂತ ಹಾಕ್ಕೋಬೇಕಾಗತ್ತೆ, ಗಾಡಿ ತೊಗೊಂಡಿರೋ ಡೀಟೇಲ್ಸ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇಷ್ಟು ಡೀಟೇಲ್ ಫಿಲ್ ಆದಮೇಲೆ ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಕೆಳಗಡೆ ಚೆಕ್ ಬಾಕ್ಸ್ ನೋಡ್ತಾ ಇರ್ಬೋದು, ಐ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಓಪನ್ ಆಗಿದೆ. ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕ್ಕಿಂಗ್ HSRP ಅಂತ ಇದೆ. ನಿಮ್ಮ ಬ್ರ್ಯಾಂಡ್ ಅಂದರೆ ಯಾವ ವೆಹಿಕಲ್ ಕಂಪನಿ ಹೆಸರನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ, ಯಾವ ಕಂಪನಿ ಅಂತ. ಇಲ್ಲಿ ನಾನು ಟೂ ವೀಲರ್ದು ಸೆಲೆಕ್ಟ್ ಆಗಿರೋದ್ರಿಂದ ಟೂ ವೀಲರ್ಸ್ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲೆ ಫಸ್ಟ್ ನಿಮ್ಮ ಗಾಡಿ ವೆಹಿಕಲ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡೀಟೇಲಿ ಕಂಪನಿ ಇಲ್ಲಿ ಯಾವುದು ಸಿಗಲ್ಲ, ನಿಮ್ಮ ಗಾಡಿ ಯಾವ ಗಾಡಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕಂಪನಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಫಸ್ಟಾಗಿ ಮೇಯ್ನಾಗಿ ಇಲ್ಲಿ ಯಾವ ವೆಹಿಕಲ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ಮೇಲೆ ಟೂ ವೀಲರೋ, ತ್ರೀ ವೀಲರೋ, ಕಾರೋ, ಇಲ್ಲಿ ವ್ಯಾನೋ, ಇಲ್ಲಾಂದ್ರೆ ಟ್ರಕ್ ಅಂತ. ನಾನು ಬಸ್ಸೋ ಟ್ರಕ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಗೂಡ್ಸ್ ಗಾಡಿ ಆಗಿರೋದ್ರಿಂದ ಟ್ರಕ್, ಇಲ್ಲಾಂದರೆ ಬಸ್ಸು ಇಲ್ಲ ಫೋರ್ ವೀಲರ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಂಪನಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಟಾಟಾ ಮೋಟರ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸೆಲೆಕ್ಟ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಅಂತ ಕೇಳ್ತಾ ಇದೆ. ಫಸ್ಟು ಎಲ್ಲಿ ಮ್ಯಾನುಫ್ಯಾಕ್ಚರ್ ವೆಹಿಕಲ್ ಫಂಕ್ಷನಲ್ ಸ್ಟೇಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ಸ್ಟೇಟು ಫಂಕ್ಷನಲ್ ಆಗ್ತಾ ಇದೆ, ಕರ್ನಾಟಕ ಅಂತ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಪ್ಲೇಸ್ ಆರ್ಡರ್ ಅಂತ ಕೇಳ್ತಾ ಇದೆ. ಫಸ್ಟು ಪ್ಲೇಸ್ ಆರ್ಡರ್ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ಟ್ರ್ಯಾಕ್ ಆರ್ಡರ್ ಇಲ್ಲ ಕಂಪ್ಲೇಂಟ್ ಅಂತ. ನಾನಿಲ್ಲಿ ಪ್ಲೇಸ್ ಆರ್ಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನ್ಯೂ ಆರ್ಡರ್ ಇಲ್ಲ ರೀಪ್ಲೇಸ್ಮೆಂಟ್ ಆರ್ಡರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ನ್ಯೂ ಆರ್ಡರ್ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನ್ಯೂ ಆರ್ಡರ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮಗೆ ಒಂದು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಇದ್ಬೋ ಪ್ಲೇಸ್ ಯುವರ್ ಆರ್ಡರ್ ಫಾರ್ ನ್ಯೂ HSRP ಪ್ಲೇಟ್ ಅಂತ ಕೇಳ್ತದೆ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಫಸ್ಟಾಗಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಂಜಿನ್ ನಂಬರ್ನ ಕೇಳ್ತಾ ಇರುತ್ತೆ. ನಿಮ್ಮ R.C ಕಾರ್ಡ್ ಏನಿರುತ್ತಲ್ಲ R.C ಕಾರ್ಡಲ್ಲೇ ಇರುತ್ತೆ, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರು, ಇಂಜಿನ್ ನಂಬರು ಮತ್ತು ಚಾಸಿಸ್ ನಂಬರ್ ಅಂತ ಕೂಡ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಂಬರ್ ವಿತ್ ಲೆಟರ್ಸು ಮಿಕ್ಸ್ ಆಗಿರುತ್ತೆ, ನೋಡಿಕೊಂಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ, ನಂಬರ್ ಮಿಸ್ಟೇಕ್ ಇಲ್ಲದೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಂಜಿನ್ ನಂಬರ್ ಆಗಿರ್ಬೋದು, ಚಾಸಿ ನಂಬರ್ ಆಗಿರ್ಬೋದು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಡೀಟೇಲ್ ಕರೆಕ್ಟಾಗಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಗೆಟ್ ಡೇಟಾ ಅಂತ ಆಪ್ಷನ್ ನೋಡ್ತಾ ಇದ್ದಲ್ಲ, ಗೆಟ್ ಡೇಟಾ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ ಇಲ್ಲಿ ಪೀಚ್ ಆಗಿ ಬರುತ್ತೆ. ನೋಡ್ಬೋದು ಮೇಲ್ಗಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಇಂಜಿನ್ ನಂಬರು, ಚಾಸಿ ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಎಲ್ಲ ಕರೆಕ್ಟಾಗಿದೆ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದರೆ ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿರುತ್ತೆ. ನೀವು ಹಾಕೋ ಡೀಟೇಲಲ್ಲಿ ಡೀಸೆಲ್ ಗಾಡಿನ, ಪೆಟ್ರೋಲ್ ಗಾಡಿನ, ಕಮರ್ಷಿಯಲ್ ಯಾವುದು ಅಂತೆಲ್ಲ ಡೀಟೇಲ್ ತೋರಿಸುತ್ತೆ. ರಿಜಿಸ್ಟ್ರೇಷನ್ ಡೇಟ್ ಕೂಡ ಇಲ್ಲಿ ಶೋ ಆಗುತ್ತೆ. ನೋಡೋದಲ್ಲ ಯಾವಾಗ ರಿಜಿಸ್ಟ್ರೇಷನ್ ಆಗಿದ್ದ ಡೇಟ್ ಎಲ್ಲ ತೋರಿಸುತ್ತೆ. ಇದೆಲ್ಲ ನೋಡ್ಕೊಂಡು ಕೆಳಗಡೆ ಬಂದರೆ ನೆಕ್ಸ್ಟ್ ಅಂತ ಇದೆಯಲ್ಲ ಕೆಳಗಡೆ ನೆಕ್ಸ್ಟ್ ಮೇಲೆ ಹೋಗಿ ಎಲ್ಲ ಕರೆಕ್ಟಾಗಿದೆ ಎಲ್ಲ ಇನ್ಫಾರ್ಮೇಷನ್ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಹೋದರೆ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾನುಫ್ಯಾಕ್ಚರ್ ನೇಮು ಕೇಳ್ತದೆ. ಇಲ್ಲಿ ಪ್ಯಾಸೆಂಜರ್ ವೆಹಿಕಲ್ಲ ಇಲ್ಲ ಅಂದರೆ ಟಾಟಾ ಮೋಟಾರ್ಸ್ದು ಕಮರ್ಷಿಯಲ್ ವೆಹಿಕಲ್ಲ ಅಂತ ಅಂದ್ಬಿಟ್ಟು ನೀವು ಗೂಡ್ಸ್ ಗಾಡಿ ಆಗಿರೋದ್ರಿಂದ ಕಮರ್ಷಿಯಲ್ ವೆಹಿಕಲ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ, ನಿಮ್ಮ ಗಾಡಿ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ವೆಹಿಕಲ್ ಕ್ಲಾಸಸ್ ಅಂತ ಕೇಳ್ತಾ ಇದೆ. ವೆಹಿಕಲ್ ಕ್ಲಾಸ್ ಯಾವ್ದು ಬೇಕು, ಕ್ಲಾಸು LVG ಅಂತಂದರೆ
ಲೈಟ್ ಗೂಡ್ಸ್ ವೆಹಿಕಲ್ ಅಂತ ಅಂದ್ಬಿಟ್ಟು ಅದರಲ್ಲಿ 3 ಆಪ್ಷನ್ ತೋರಿಸ್ತಾ ಇದೆ. ನಿಮಗೆ ಇದು ನಿಮಗೆ ಸೈಜ್ ತೋರಿಸುತ್ತೆ, ನಿಮ್ಮ ಬೋರ್ಡ್ HSRP ನಂಬರ್ ಪ್ಲೇಟ್ದು ಸೈಜು ವಿಡ್ತು ಸೈಜ್ ತೋರಿಸುತ್ತೆ. ಇಲ್ಲಿ ಯಾವ ಸೈಜಲ್ಲಿ ಬೇಕು ನಿಮ್ಗೆ, ಯಾವ ಇದಲ್ಲಿ ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. 3 ಸ್ಟೈಲ್ದು ಇಲ್ಲಿ ತೋರಿಸುತ್ತೆ ನೋಡಿ. ಅದಾದಮೇಲೆ ಪ್ರಿವ್ಯೂ ಕೂಡ ನೀವು ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಪ್ರಿವ್ಯೂವಲ್ಲಿ ಕೂಡ ನಿಮಗೆ ಆ ಗಾಡಿ ಡೀಟೇಲ್ಸ್ ಅಂದರೆ ಯಾವ ಥರ ನೇಮ್ ಬೋರ್ಡ್, ಯಾವ ರೀತಿ HSRP ನೇಮ್ ಪ್ಲೇಟ್ ಏನು ಬರುತ್ತಲ್ಲ ಅದು ತೋರಿಸುತ್ತೆ. ಇಲ್ಲಿ ನೋಡ್ಬೋದು ವಿತ್ ಪೇಮೆಂಟ್ ಅದು ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಸಮೇತ ಇಲ್ಲಿ ತೋರಿಸುತ್ತೆ. ನೋಡ್ಬೋದು ವೇರಿ ಆಗ್ತಾ ಇದೆ, ಅಲ್ಲಿ ಅಮೌಂಟ್ ಏನಿದೆಯಲ್ಲ ಆ ಅಮೌಂಟ್ ವೇರಿ ಆಗುತ್ತೆ. ನೀವು ನಂಬರ್ ಪ್ಲೇಟ್ನ ಸೆಲೆಕ್ಟ್ ಮಾಡೋ ಸೈಜ್ಗೆ ಅದು ಅಮೌಂಟ್ ಕೂಡ ವೇರಿ ಆಗುತ್ತೆ. ಈ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನೋಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಮೇಲೆ ಕೊಟ್ಟ ಮೇಲೆ ಇಲ್ಲಿ ಸ್ಟೇಟ್ ಕೇಳ್ತಾ ಇದೆ. ಎಲ್ಲಿ ಫಿಕ್ಸ್ ಮಾಡ್ಕೊಳೋ ಸ್ಟೇಟ್ ಎಲ್ಲಿ ಅಂತ ಕರ್ನಾಟಕ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಕರ್ನಾಟಕ ಸೆಲೆಕ್ಟ್ ಆದಮೇಲೆ ನಿಮ್ಮ ಡಿಸ್ಟಿಕ್ ಯಾವ್ದು ಬೇಕು ಬೆಂಗಳೂರು ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಏರಿಯಾ ಬೇಕು ಅಂತ. ಆದಮೇಲೆ ಆ ಏರಿಯಾ ಲಿಸ್ಟ್ ಡಿಸ್ಟಿಕಲ್ಲಿ ಇಲ್ಲ ಅಂದಮೇಲೆ ಇಲ್ಲಿ ಕ್ಲಿಕ್ ಅಂತ ಇದೆಯಲ್ಲ, ಆ ಕ್ಲಿಕ್ ಆದಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ನಿಯರೆಸ್ಟ್ ಡಿಸ್ಟಿಕ್ಕು ಇಲ್ಲ ಸಿಟಿ ಚೆಕ್ ಮಾಡೋದಕ್ಕೆ ಇಲ್ಲಿ ನಿಮ್ಮ ಸಿಟಿ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಮೇಲ್ಗಡೆ. ಫಸ್ಟಲ್ಲಿ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಹೆಸರು ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ನೆಕ್ಸ್ಟ್ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಪಿನ್ ಕೋಡ್ ಸರ್ಚ್ ಅಂತ ಕೇಳ್ತಾರೆ. ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕ್ಕೊಂಡು ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಲಿಸ್ಟ್ ಓಪನ್ ಆಗಿಲ್ಲ ಅಂದರೆ ಇರೋದಿಲ್ಲ ಅಂತ ಅರ್ಥ, ಇಲ್ಲಾಂದರೆ ಇದ್ರೆ ಸರ್ವರ್ ಇಶ್ಯೂ ಇರುತ್ತೆ ಅಂತ ಅರ್ಥ ಆಗಿರುತ್ತೆ. ಇವಾಗ ನಾನು ಯಾವುದು ಬೇಡ ಅಂತಂದ್ಬಿಟ್ಟು ವಾಪಸ್ ಬ್ಯಾಕ್ ಬಂದಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಬಂದಿದ್ದೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಬೆಂಗಳೂರು ಡಿಸ್ಟಿಕ್ ಇದೆ ಇಲ್ಲಿ ನೋಡ್ಬೋದು. ಇವಾಗ ಬೆಂಗಳೂರು ಡಿಸ್ಟಿಕಲ್ಲಿ ಯಾವ ಏರಿಯಾದಲ್ಲಿ ಅಡ್ರೆಸ್ಸು, ಇವಾಗ ಡೀಲರ್ ಅಡ್ರೆಸ್ ಇಲ್ಲಿ ಶೋ ಆಗುತ್ತೆ. ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ, ಪಿಕಪ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ ನನಗೆ. ಫಸ್ಟ್ ಒಂದು ಅರವಿಂದ್ ಮೋಟರ್ಸ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಒಂದು ಇಲ್ಲಿ ನೋಡ್ಬೋದು ನಿಕ್ಕಿ ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು. ನಿಕ್ಕಿ ಎಂಟರ್ಪ್ರೈಸಸಲ್ಲಿ ಯಾವುದೇ ಆದಂಥ ಡೇಟ್ ಖಾಲಿ ಇಲ್ಲ, ಎಲ್ಲ ರೆಡ್ ಮಾರ್ಕಲ್ಲೇ ಇದೆ ನೋಡ್ಬೋದು. ಮಾರ್ಚ್ ಏಪ್ರಿಲ್ ಫುಲ್ಲು ರೆಡ್ ಮಾರ್ಕಲ್ಲಿದೆ, ಯಾವುದು ಕೂಡ ಬುಕ್ಕಿಂಗ್ ಡೇಟ್ ಓಪನ್ ಇಲ್ಲ ಇಲ್ಲಿ ನಿಕ್ಕಿ ಎಂಟರ್ಪ್ರೈಸಸಲ್ಲಿ. ಮೇಲ್ಗಡೆ ಅರವಿಂದ್ ಮೋಟರ್ಸಲ್ಲಿ ಇಲ್ಲಿ ನೋಡ್ಬೋದು ಡೇಟ್ ಖಾಲಿ ಇದೆ, ಇಲ್ಲಿ ನೋಡ್ತಾ ಇದೆಯಲ್ಲ ಅವೈಲೇಬಲ್ ಇದೆ, ಯಾವುದು ರೆಡ್ ಮಾರ್ಕಲ್ಲಿಲ್ಲ. ನೀವು ಯಾವ ಡೇಟ್ ಬೇಕಾದೋ ಆ ಡೇಟ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಡೇಟ್ ನಿಮ್ಗೆ ಬೇಕಾಗುತ್ತೆ, ನೀವು ಯಾವ ಡೇಟಿಗೆ ಹೋಗ್ಬೋದು, ಯಾವ ಡೇಟಿಗೆ ಬೇಕು ನಿಮಗೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಯಾವ ಡೇಟಿಗೆ ಬೇಕೋ ಅದನ್ನು ಸೆಲೆಕ್ಟ್ನ ಮಾಡ್ಕೋಬೋದು. ಆದಮೇಲೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಅದು ನಿಮಗೆ ಅದೇ ಕಂಪನಿ ಬೇಕಂದರೆ ಮಾಡ್ಕೋಬೋದು. ಅದು ಬೇಡ ನಿಮ್ಗೆ ಬೇರೆ ಅಂದರೆ ಇಲ್ಲಿ ಲಿಸ್ಟು ತೋರಿಸುತ್ತೆ ನಿಮ್ಮ ಡಿಸ್ಟಿಕಲ್ಲಿ, ನಿಮ್ಮ ಸಿಟಿಯಲ್ಲಿ ಯಾವ ಎಷ್ಟು ಅಂದರೆ ಅಷ್ಟು ಅದರಲ್ಲಿ ಹಾಕ್ಕೋಬೋದು. ಇಲ್ಲ ನಂಗೆ ತೋರಿಸ್ತಾ ಇದೆ 2 ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ಬೋದು ಯಾವ ಕಂಪನಿ ಅಂತ ತೋರಿಸ್ತಾ ಇದೆ, ಫಿಕ್ಸಿಂಗ್ ಡೇಟ್ ಆಗಿರ್ಬೋದು, ಯಾವ ಎಲ್ಲೋಗಿ ನೀವು ಸಿಟಿ ಆಗಿರ್ಬೋದು, ನಿಮ್ಮ ಪ್ಲೇಸ್ಮೆಂಟ್ ಎಲ್ಲಿ ವಿತ್ ಪಿನ್ ಕೋಡ್ ಸಮೇತ ಅಡ್ರೆಸ್ ತೋರಿಸ್ತಾ ಇದೆ ಮೇಲ್ಗಡೆ. ಇಲ್ಲ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ, ಕಾಸ್ಟ್ ಆಫ್ HSRP ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ತೋರಿಸ್ತಾ ಇದೆ. ನೀವು ಆನ್ಲೈನಲ್ಲೇ ಪೇ ಮಾಡಿದ್ರೆ ನೀವು ಅಲ್ಲೋಗಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೋಡೋದಲ್ಲ. ಇದಾದಮೇಲೆ ಕೆಳಗಡೆ ಬಂದರೆ ಪ್ಲೇಸ್ ಆರ್ಡರ್ ಫಾರ್ ದ ನ್ಯೂ HSRP ಕೆಳಗಡೆ ಓನರ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಓನರ್ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಏನು ನಿಮ್ಮ RC ಕಾರ್ಡಲ್ಲಿ ಇರುತ್ತಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ನಿಮ್ಮ ಪೂರ್ತಿ ಏನೆಲ್ಲ ನೀವಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೆಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ನು ವೆಹಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ನೀವು HSRP ಪ್ಲೇಟ್ ಬುಕ್ಕಿಂಗ್ ಆಗ್ಬೋದು, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಏನು ಕೊಟ್ಟರಲ್ಲ ಅಲ್ಲಿ ಗಾಡಿದು ಅದೆಲ್ಲ ಕರೆಕ್ಟಾಗಿದೆ, ಇಮೇಲ್ ID ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿದೆಯಾ, ಗಾಡಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಓಕೆ ಅಂತ ಅಂದಾಗ ಕೆಳಗಡೆ ಬಂದರೆ ಡಿಕ್ಲರೇಷನಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ನೋಡಿದ್ರೆ ಆದಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತದೆ, ಇಮೇಲ್ ID ಎಲ್ಲ ಮೊಬೈಲ್ ನಂಬರ್ ಅಂತ. ಇಲ್ಲಿ ಚೆಕ್ ಬಾಕ್ಸ್ ಏನು ಕಾಣ್ತಿದೆಯಲ್ಲ ಇಲ್ಲಿ ಯಾವ ರೀತಿ ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಿದೆ ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಆದಮೇಲೆ ಸೆಂಡ್ OTP ಅಂತ ಕೊಟ್ಟರೆ ಇಲ್ಲಿ OTP ಜನ್ರೇಟ್ ಆಗುತ್ತೆ. ಏನು ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಬಂದಂಥ OTPನ 4 ನಂಬರ್ OTP ಬಂದಿರುತ್ತೆ, ಆ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಬಂದಿಲ್ಲ ಅಂದರೆ ರೀಸೆಂಟ್ ಅಂತ ಕೊಟ್ಟರೆ OTP ಹೋಗುತ್ತೆ. ಅದಾದಮೇಲೆ ಪೇಮೆಂಟ್ ಇದೆಯಲ್ಲ ಪೇಮೆಂಟ್ ಮೇಲೆ ಹೋಗಬೇಕಾಗುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಪೇಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ಇಲ್ಲಿ ನೋಡ್ಬೋದು ಟೋಟಲಾಗಿ 5 ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI, ನೆಟ್ ಬ್ಯಾಂಕಿಂಗ್ ಮತ್ತು ವ್ಯಾಲೆಟ್ ಅಂತ ಅಂದ್ಬಿಟ್ಟು ನೀವು ಬೇಕಾದ್ರೆ ಯಾವುದಾದ್ರು ಚೂಸ್ ಮಾಡ್ಕೊಂಡು ನೀವು ಪೇಮೆಂಟ್ನ ಮಾಡ್ಬೋದು. ನಾನು UPI ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇದ್ದ QR ಕೋಡ್ ಮೇಲೆ ಕ್ಲಿಕ್ನ ಮಾಡ್ಕೊತಾನೆ UPI ಈಸಿಯಾಗಿ ನೀವು ಪೇಮೆಂಟ್ನ ಮಾಡ್ಬೋದು. ನೀವು ಇಲ್ಲಿ ಪೇಮೆಂಟ್ ಮಾಡಾದ್ಮೇಲೆ ನೀವು ಅಲ್ಲೋಗಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇದೆ ನೀವು ಬೇಕಾದ್ರೆ ಅವ್ರಿಗೆ ಚಾರ್ಜಸ್ ಕೊಡ್ಬೋದು, ಫಿಕ್ಸ್ ಮಾಡೋದಕ್ಕೆ ಚಾರ್ಜಸ್
ಮಾಡಿಸ್ಕೊಡ್ಬೋದು. ನೇಮ್ ಬೋರ್ಡ್ಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಫಿಕ್ಸ್ ಮಾಡೋದಕ್ಕೆ ಏನು ಚಾರ್ಜಸ್ ಕೊಡಬೇಕಾಗುತ್ತೆ ಅದು ಕೊಡಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ, HSRP ನೇಮ್ ಬೋರ್ಡ್ಗೆ ಅಪ್ಲೈ ಮಾಡೋದು, ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ, ಅಪಾಯಿಂಟ್ಮೆಂಟ್ ಮಾಡೋದು ಹೇಗೆ, ಫೀಸ್ನ ಪೇ ಮಾಡೋದು ಹೇಗೆ ಅನ್ನೋದನ್ನ ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.